ನಮ್ಮ ಭಾರತ ದೇಶವನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತಿಗೊಳಿಸುವುದರ ಜೊತೆಗೆ ಮದ್ಯ ಮುಕ್ತ ಸಮಾಜದ ಕನಸು ಕಂಡಿದವರು ಗಾಂಧೀಜಿ. ಗಾಂಧಿ ಜಯಂತಿ ದಿನ ದೇಶದ ಯಾವುದೇ ಬಾರ್ ಓಪನ್ ಇರಲ್ಲ, ಮಾಂಸ ಕೂಡ ಮಾರಾಟ ಮಾಡಲ್ಲ. ಗಾಂಧಿ ರಾಮರಾಜ್ಯದ ಕನಸನ್ನು ಕಂಡವರು. ಅವರು ಮದ್ಯ ಸೇವನೆಯನ್ನು ವಿರೋಧ ಮಾಡ್ತಾ ಇದ್ರು. ಆದರೆ ಯಾವುದನ್ನು ವಿರೋಧ ಮಾಡ್ತಾ ಇದ್ರೋ ಅದರ ಮೇಲೆ ಈಗ ಗಾಂಧಿ ಫೋಟೋ ರಾರಾಜಿಸುತ್ತಿದೆ. ಅವರ ಹೆಸರನ್ನು ಬರೆಯಲಾಗಿದೆ. ಹಾಗಿದ್ರೆ ಏನಿದು ಎಣ್ಣೆ ಬಾಟಲ್ ಮೇಲೆ ಗಾಂಧಿ ಫೋಟೋ ಮತ್ತು ಹೆಸರು ಅನ್ನೋದನ್ನು ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮದ್ಯ ಕಂಪನಿಯೊಂದು ತನ್ನ ಬಿಯರ್ ಕ್ಯಾನ್ಗಳಲ್ಲಿ ಮದ್ಯಮುಕ್ತ ಸಮಾಜದ ಕನಸು ಕಂಡಿದ್ದ ಗಾಂಧೀಜಿಯವರ ಫೋಟೋವನ್ನು ಪ್ರಿಂಟ್ ಮಾಡಿಸಿದ್ದು, ಈ ಕುರಿತು ವಿಡಿಯೋವೊಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಬಿಯರ್ ಕ್ಯಾನ್ನಲ್ಲಿ ಮಹಾತ್ಮ ಗಾಂಧೀಜಿ ಫೋಟೋ ಕೊಂಡು ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಷ್ಯಾದ ಬ್ರೂವರೀಸ್ ತನ್ನ ಬಿಯರ್ ಕ್ಯಾನ್ ಮೇಲೆ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಹಾಕಿರುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ. ಅಲ್ಲದೆ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಕಳೆದ ಒಂದು ವಾರದಿಂದ ಈ ಬಗ್ಗೆ ಜನ ಚರ್ಚೆ ಮಾಡಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಕ್ರಮವನ್ನು ಖಂಡಿಸಿ ಹಲವರು ಪ್ರತಿಭಟನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಗಾಂಧೀಜಿಯವರು ಮದ್ಯಪಾನ ವಿರೋಧಿಯಾಗಿದ್ದರು, ಆದರೆ ಬಿಯರ್ ಮೇಲೆ ಅವರ ಫೋಟೋ ಹಾಕಿರುವುದು ಸರಿ ಅಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ರಷ್ಯಾದ ಬಿಯರ್ ಕ್ಯಾನ್ನಲ್ಲಿ ಮಹಾತ್ಮ ಗಾಂಧಿಯವರ ಚಿತ್ರವನ್ನು ಪ್ರಿಂಟ್ ಮಾಡಿಸಿದ್ದು, ಇದೀಗ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ವಿವಾದವನ್ನು ಹುಟ್ಟುಹಾಕಿದೆ. ವರದಿಗಳ ಪ್ರಕಾರ ರೇವರ್ಟ್ ಬ್ರ್ಯಾಂಡ್ನ ಹೇಜಿ IPA ಬಿಯರ್ ಕ್ಯಾನ್ಗಳಲ್ಲಿ ಗಾಂಧೀಜಿಯವರ ಫೋಟೋ ಮತ್ತು ಸಹಿಯನ್ನು ಮುದ್ರಿಸಲಾಗಿದೆ. ಈ ಬಿಯರ್ ಕ್ಯಾನ್ ಫೋಟೋ ಭಾರಿ ವೈರಲ್ ಆಗಿದ್ದು, ಮದ್ಯಮುಕ್ತ ಸಮಾಜದ ಕನಸು ಕಂಡ ಗಾಂಧೀಜಿಯವರಿಗೆ ಮಾಡಿದ ಅವಮಾನವಿದು ಅಂತ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮೊದಲಲ್ಲ. ಈ ಹಿಂದೆ ಅಮೆರಿಕದ ಕಂಪನಿಯೊಂದು ತಮ್ಮ ಬಿಯರ್ ಬಾಟಲ್ಗಳ ಮೇಲೆ ಗಾಂಧೀಜಿ ಭಾವಚಿತ್ರವನ್ನು ಮುದ್ರಿಸಿತ್ತು. ಈ ಬಗ್ಗೆ ಹೈದರಾಬಾದ್ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ ನಂತರ ಅಮೆರಿಕ ಕಂಪನಿ ತನ್ನ ಬಿಯರ್ ಉತ್ಪನ್ನಗಳಿಂದ ಗಾಂಧೀಜಿಯವರ ಚಿತ್ರವನ್ನು ತೆಗೆದುಹಾಕಿ ಕ್ಷಮೆಯನ್ನು ಕೂಡ ಕೇಳಿತ್ತು. ಇನ್ನು ಈಗ ರಷ್ಯಾ ಕೂಡ ಅಲ್ಲಿನ ಒಂದು ಬಿಯರ್ ಕಂಪ್ನಿ ಕೂಡ ಅದೇ ಕೆಲಸವನ್ನು ಮಾಡಿದೆ. ಈ ಬಗ್ಗೆ ಒಡಿಶಾದ ರಾಜಕೀಯ ನಾಯಕ ಸುಪರ್ಣೋ ಸತ್ಪಥಿ ಅವರು ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಹಾಕಿದ ಮೇಲೆ ಈ ವಿಷಯ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು ಈ ವಿಷಯದ ಬಗ್ಗೆ ರಷ್ಯಾ ಸರ್ಕಾರದೊಂದಿಗೆ ಚರ್ಚಿಸಬೇಕೆಂದು ಸುಪರ್ಣೋ ಸತ್ಪಥಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಮನವಿ ಮಾಡಿದ್ದಾರೆ. ರೇವರ್ಡ್ ಸರಾಯಿ ಸ್ಥಾವರದ ಬಿಯರ್ಗೆ ಮಹಾತ್ಮ ಗಾಂಧಿಯವರ ಹೆಸರನ್ನು ಇಡಲಾಗಿದೆ. ಆ ಪೋಸ್ಟ್ಗೆ ಪ್ರತಿಕ್ರಿಯೆಯಾಗಿ ಗಾಂಧೀಜಿ ಶಾಂತಿ ಮತ್ತು ಅಹಿಂಸೆಯ ಜಾಗತಿಕ ಸಂಕೇತವಾಗಿದ್ದು, ಅವರನ್ನು ಮದ್ಯದೊಂದಿಗೆ ಜೋಡಿಸಿರುವುದು ಸೂಕ್ತವಲ್ಲ ಅಂತೇಳಿ ಬರೆಯಲಾಗಿತ್ತು. ಪೋಸ್ಟ್ಗೆ ಸಾಕಷ್ಟು ಕಮೆಂಟ್ಗಳು ಕೂಡ ಬಂದಿವೆ. ಈ ಪೋಸ್ಟ್ಗೆ ಕಮೆಂಟ್ಗಳು ತೀರಾ ಕಠಿಣವಾಗಿ ಬಂದಿವೆ. ಅಂದರೆ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಮ್ಮ ಈ ಕ್ರಮವು ಭಾರತದ ಮೌಲ್ಯಗಳು ಮತ್ತು ಜನರನ್ನು ಅವಮಾನಿಸಿದೆ ಅಂತ ಹೇಳಲಾಗಿದೆ. ಮದ್ಯದ ಜಾಹೀರಾತುಗಳಲ್ಲಿ ಗಾಂಧೀಜಿಯವರ ಚಿತ್ರವನ್ನು ಈ ಹಿಂದೆಯೂ ಬಳಸಲಾಗಿದೆ. 2019ರಲ್ಲಿ ಇಸ್ರೇಲ್ನ 71ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಗುರುತಿಸಲು ಇಸ್ರೇಲಿ ಮದ್ಯದ ಕಂಪನಿಯೊಂದು ಮದ್ಯದ ಬಾಟಲಿಗಳ ಮೇಲೆ ಗಾಂಧೀಜಿಯವರ ಚಿತ್ರವನ್ನು ಮುದ್ರಿಸುವ ಮೂಲಕ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಆದಾಗ್ಯೂ ಘಟನೆಗೆ ಸರಾಯ್ ಕಂಪನಿ ಕ್ಷಮೆ ಯಾಚಿಸಿದೆ. ಮದ್ಯ ಸೇವನೆ ವಿರೋಧಿಸಿದ ಗಾಂಧಿ. ಇನ್ನು ಮಹಾತ್ಮ ಗಾಂಧೀಜಿಯವರು ಭಾರತದ ಗ್ರಾಮೀಣ ಶೈಲಿಯ ಜೀವನ ಶೈಲಿಗೆ ಆದ್ಯತೆಯನ್ನು ನೀಡಿದ್ದು, ಗ್ರಾಮಗಳ ಅಭಿವೃದ್ಧಿಯನ್ನು ಒತ್ತಿ ಹೇಳ್ತಾ ಇದ್ರು. ಈ ವೇಳೆ ಗ್ರಾಮೀಣ ಭಾಗದಲ್ಲಿ ದೊಡ್ಡ ಪಿಡುಗು ಆಗಿದ್ದ ಸರಾಯಿ ಅಥವಾ ಮದ್ಯ ಸೇವನೆಯನ್ನು ವಿರೋಧಿಸಿ ಮಹಿಳೆಯರನ್ನು ಕೂಡ ಬೆಂಬಲಿಸಿದರು. ಹೀಗಾಗಿ ಭಾರತದಲ್ಲಿ ಯಾವುದೇ ಮದ್ಯದ ಅಂಗಡಿಗಳಿಗೂ ಗಾಂಧೀಜಿ ಹೆಸರನ್ನು ಇಡೋದಿಲ್ಲ. ಯಾವುದೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಮದ್ಯದ ಅಂಗಡಿ, ಮಾಂಸಾಹಾರ ಅಂಗಡಿಗಳಿಗೆ ಗಾಂಧಿ ಹೆಸರನ್ನು ಇಡಲ್ಲ. ಆದರೆ ಇದೀಗ ರಷ್ಯಾ ಒಂದು ಬಿಯರ್ ಕಂಪನಿ ಮಹಾತ್ಮ ಗಾಂಧೀಜಿಯ ಹೆಸರಿಟ್ಟಿರೋದ್ರ ಜೊತೆ ಅವರ ಫೋಟೋವನ್ನು ಹಾಕಿ ಸಹಿಯನ್ನು ಕೂಡ ಹಾಕಿರೋದು ಭಾರತೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಗಾಂಧಿ ಜಯಂತಿ ದಿನ ಭಾರತದಲ್ಲಿ ಬಾರ್ಗಳೇ ಕ್ಲೋಸ್ ಆಗುತ್ತೆ, ಮಾಂಸದ ಅಂಗಡಿಗಳೇ ಕ್ಲೋಸ್ ಆಗಿರುವಾಗ ರಷ್ಯಾದಲ್ಲಿ ಒಂದು ಬಿಯರ್ ಬಾಟಲ್ ಮೇಲೆ ಗಾಂಧೀಜಿ ಫೋಟೋ ಹಾಕ್ತಾರಂದೆ ಅಂತ ವಿಪರ್ಯಾಸ ಅಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.